ಏನಂತಾರಲ್ಲ ಅದು ನಮ್ಮ ದೇಹದೊಳಗೆ ಇದೆ, ನಮ್ಮ ಮನಸ್ಸಿನೊಳಗೆ ಇದೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ನಮಗೆ ನೋವಾದಾಗ ಆಯಿತು, ನಮಗೆ ಸುಖ ಅಥವಾ ಸಂತೋಷ ಆದಾಗ ಆಯಿತು, ನಾವು ಮೊದಲು ಮಾತನಾಡುವುದು ಕನ್ನಡ ಭಾಷೆಯಿಂದ ಅಂತ ನಾನು ಹೇಳ್ತೀನಿ. ಸೊ ಈಗ ನೋಡ್ತಾ ಇರುವಂಥ ಕರ್ನಾಟಕ ಇದೆಯಲ್ಲ, ಅದು ಒಂದು ಅಖಂಡ ಕರ್ನಾಟಕ ಆಗಬೇಕಾದ್ರೆ ಅದರ ಹಿಂದೆ ಎಷ್ಟೊಂದು ಹೋರಾಟಗಾರರ ಸಂಘರ್ಷ ಮತ್ತು ಅವರ ಬಲಿದಾನ ಇದೆ ಅಂತ ನಾನು ಹೇಳ್ಬೋದು. ಅವರ ಪ್ರಯತ್ನದಿಂದ ಈಗ ಒಂದು ಕರ್ನಾಟಕ ಆಗಲಿಕ್ಕೆ ಇಷ್ಟು ಚೆನ್ನಾಗಿರೋ ಮ್ಯಾಪನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಕರ್ನಾಟಕದ ಮ್ಯಾಪನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಇದು ಮೊದಲು ಹಲವಾರು ಪ್ರಾಂತ್ಯಗಳಾಗಿ ಒಡೆದು ಹೋಗಿತ್ತು ನಮ್ಮ ಕರ್ನಾಟಕ. ಹಲವಾರು ಪ್ರಾಂತ್ಯಗಳಾಗಿದ್ದರೆ ಮುಂಬೈ ಕರ್ನಾಟಕ ಎಂದು ಒಂದು ಭಾಗ, ಮದ್ರಾಸ್ ಕರ್ನಾಟಕ ಎಂದು ಮತ್ತೊಂದು ಭಾಗ, ಕೊಡಗು ಕರ್ನಾಟಕ, ಹಾಗೆ ಹೈದರಾಬಾದ್ ಕರ್ನಾಟಕ, ಹಾಗೆ ಮೈಸೂರು ಭಾಗದ ಒಂದು ಕರ್ನಾಟಕವನ್ನ ಎಲ್ಲವನ್ನ ಒಂದುಗೂಡಿಸಿ ಒಂದು ಅಖಂಡ ಕರ್ನಾಟಕ ಮಾಡಬೇಕಂತ ಎಷ್ಟೊಂದು ಹೋರಾಟಗಾರರು ತಮ್ಮ ಪ್ರಯತ್ನದ ಫಲವಾಗಿ ಇವತ್ತು ನಾವು ಒಂದು ಅಖಂಡ ಕರ್ನಾಟಕವನ್ನು ನೋಡ್ತಾ ಇದ್ದೀವಿ. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕದ ಏಕೀಕರಣವನ್ನು ಮಾಡಿದರು. ಅಂದರೆ ಕರ್ನಾಟಕದ ಎಲ್ಲ ಪ್ರಾಂತ್ಯಗಳನ್ನು ಕೂಡಿಸಿ ಒಂದು ಅಖಂಡ ಕರ್ನಾಟಕವನ್ನು ಮಾಡಿದರು. ಸೊ ಅವತ್ತಿನ ದಿನವನ್ನು, ಏಕೀಕರಣ ದಿನವನ್ನು ನಾವೇನಂತೀವಿ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ನಾಡಿನ ಹಬ್ಬ ಅಥವಾ ಕರ್ನಾಟಕ ದಿನ ಎಂದು ಆಚರಿಸ್ತಾ ಇದ್ದೀವಿ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಅದಾದ ನಂತರ ಮೊದಲು ಆ ಕನ್ನಡ ನಾಡಿನ ಮೈಸೂರು ಭಾಷೆಯಿಂದ ಮಾಡಲಾಗಿತ್ತು. ಅದಾದ ನಂತರ 1973ರಂದು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದೆ. ಸೊ ಅವತ್ತಿನಿಂದ ನಾವು ನಮ್ಮ ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಕರೀತಾ ಇದ್ದೀವಿ. ಅವತ್ತು ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವದಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಈಗ ಕನ್ನಡ ನಾವು ಆಂಗ್ಲ ಮಾಧ್ಯಮ ಶಾಲೆ ಆಗಿರ್ಬೋದು, ನಾವೆಲ್ಲರೂ ಹೇಳ್ತಾ ಇದ್ದೀವಿ ಇಂಗ್ಲೀಷನ್ನು ಮಾತನಾಡಿ, ಇಂಗ್ಲೀಷನ್ನು ಉಳಿಸ್ಬೇಕು, ಇಂಗ್ಲೀಷನ್ನು ಸ್ವಚ್ಛವಾಗಿ ಮಾತಾಡಬೇಕು ಅಂತ. ಹಾಗನ್ನೋದ್ರ ಮೂಲಕ ನಾವು ಕನ್ನಡವನ್ನು ಅಥವಾ ಕನ್ನಡದ ಮೇಲಿರುವ ಅಭಿಮಾನವನ್ನು ಕಿತ್ಕೊಳ್ತಾ ಇಲ್ಲ. ಕನ್ನಡವನ್ನು ಮಾತನಾಡಬೇಕಾದ್ರೆ ಅಚ್ಚ ಮತ್ತು ಸ್ವಚ್ಛ ಕನ್ನಡವನ್ನು ಮಾತನಾಡಿದರೆ ನಮ್ಮ ಕನ್ನಡ ಭಾಷೆ ಯಾವ ಆಂಗ್ಲ ಭಾಷೆಗೂ ಒಂದು ಹತ್ತಿರಕ್ಕೂ ಬರೋಕ್ಕೆ ಆಗಲ್ಲ. ಯಾವ ಆಂಗ್ಲ ಭಾಷೆ ನಮ್ಮ ಕನ್ನಡ ಭಾಷೆ ನೀವು ನೋಡಿರ್ಬೋದು, ಮಕ್ಕಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಇಷ್ಟು ಚೆನ್ನಾಗಿ ಕನ್ನಡವನ್ನು ನಾವು ಮಾತನಾಡ್ತಾ ಇಲ್ಲ. ಕನ್ನಡ ಶಬ್ದಗಳನ್ನು ಏನು ಮಾಡಿದ್ದೀವಿ ಅಂದರೆ ತಿರ್ಚಿಬಿಟ್ಟಿದ್ದೀವಿ. ಎಷ್ಟೋ ಅತ್ಯಂತ ಅದ್ಭುತವಾದ ಶಬ್ದಗಳನ್ನು ತಿರುಚಿ ಮಾತನಾಡಿದಾಗ ಅವುಗಳ ಅರ್ಥ ಕೆಡುತ್ತದೆ. ಹಾಗಾಗಿ ನಮಗೆ ಕೇಳಿಸ್ಕೊಳ್ಳಲಿ ಅಷ್ಟೊಂದು ಇಂಪಾಗಿ ಆಗಲಿ, ಅಷ್ಟೊಂದು ಹಿತವಾಗಿ ನಮಗೆ ಕೇಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ಕನ್ನಡ ಭಾಷೆಯ ಮಾತುಗಳ ಶಬ್ದಗಳನ್ನು ನಾವು ಅಚ್ಚವಾಗಿ ಸ್ವಚ್ಛವಾಗಿ ಮಾತಾಡಿದಾಗ ನಾವು ಕನ್ನಡವನ್ನು ಉಳಿಸಬಹುದು ಮತ್ತು ಬೆಳೆಸಬಹುದು ಅಂತ ಹೇಳ್ತಾ, ಎಲ್ಲರಿಗೂ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರು